ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಗಂಡನ ಜೊತೆಗೆ ನಾನು ಆತನ ಮನೆಗೆ ಹೋಗೋದಿಲ್ಲ. ನಾಪತ್ತೆಯಾಗಿದ್ದಂತಹ ಪ್ರಿಯಾಂಕಾ ಪತಿ ಜೊತೆ ಹೋಗಲು ನಿರಾಕರಿಸಿದ್ದಾರೆ. ನಾನು ಗಂಡನ ಜೊತೆ ಹೋಗಲ್ಲ. ಇದು ನಾಪತ್ತೆಯಾಗಿದ್ದಂತಹ ಪ್ರಿಯಾಂಕಾ ಅವರು ಹೇಳ್ತಾ ಇರುವಂಥ ಮಾತು. ಅವರ ಪತಿ ಜೊತೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಸನದ ಕೆರೆ ಪಕ್ಕ ಬಟ್ಟೆ ಬಿಟ್ಟು ನಾಪತ್ತೆಯಾಗಿದ್ರು ಪ್ರಿಯಾಂಕಾ. ಡೇವಿಡ್ ಜೊತೆಗೆ ಹೋಗಿದ್ದ ಪ್ರಿಯಾಂಕಾ ನಾಟಕ ಈಗ ಬಯಲಾಗ್ತಾ ಇದೆ. ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಡೇವಿಡ್ಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ, ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ವಿಚಾರಣೆ ವೇಳೆ ಪತಿಯ ಜೊತೆ ಬಾಳಲು ಪ್ರಿಯಾಂಕಾ ಒಪ್ತಾ ಇಲ್ಲ. ಪತಿ ಜೊತೆ ಬಾಳಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಈಗ ಪ್ರಿಯಾಂಕಾಳನ್ನ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು. ಡೇವಿಡ್ ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಇತ್ತ ಪತಿ ಜೊತೆಗಿರದೆ ಸಾಂತ್ವನ ಕೇಂದ್ರದಲ್ಲಿ ಇದ್ದಾರೆ ಪ್ರಿಯಾಂಕಾ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಪ್ರಿಯಾಂಕಾ ಈಗ ಒಪ್ತಾ ಇಲ್ಲ ಪತಿ ಜೊತೆ ಹೋಗೋಕ್ಕೆ, ಪ್ರಿಯಕರನ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪತಿ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಈಗ ಪೊಲೀಸರು ಪ್ರಿಯಕರನನ್ನ ಕರೆಸಿ ವಿಚಾರಣೆ ಮಾಡಿದ್ದಾಗಿದೆ, ಕಳಿಸಿಕೊಟ್ಟಿದ್ದಾರೆ. ಮುಂದೆ ಏನು ಹಾಗಾದ್ರೆ ಈ ಪ್ರಕರಣ? ಮಧುಸೂದನ್, ಏನು ತುಮಕೂರು ಜಿಲ್ಲೆಯ ಕುಣಗಲ್ ಮೂಲದ ಮಹಿಳೆಯರು ನಿಗೂಢವಾಗಿ ನಾಪತ್ತೆಯನ್ನಾಗಿತ್ತು. ಈ ಪ್ರಕರಣ ಸುಖಾಂತ್ಯ ಆಗಿದೆ ಅನ್ನೋದು ಸತ್ಯ. ಆದರೆ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಅಂದರೆ, 10 ಗಂಟೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂಥ ಹಾಸನ ಜಿಲ್ಲೆಯ ಪೊಲೀಸರು ಪ್ರಕರಣವನ್ನು ಭೇದಿಸ್ತಾರೆ. ಹಾಸನ ಜಿಲ್ಲಾದ್ಯಂತ ಏನು CCTV ಇರ್ಬೋದು, ಅಂದರೆ ಬೇಲೂರು, ಚಿಕ್ಕಮಗಳೂರು ಆ ಭಾಗದ CCTV ಇರ್ಬೋದು, ಟವರ್ ಲೊಕೇಶನ್ ಸೇರಿದಂತೆ ಲಾಸ್ಟ್ ಕಾಲ್ ಯಾರಿಗೆ ಮಾಡಿರ್ತಾರೆ ಇದನ್ನೆಲ್ಲ ಆಧರಿಸಿ ಪ್ರಕರಣ ಭೇದಿಸಿ ಆಕೆ ಎಲ್ಲಿರ್ತಾನೆ ಇಬ್ಬರನ್ನು ಕೂಡ ತಮ್ಮ ವಶಕ್ಕೆ, ಅಂದರೆ ಕುಣಗಲ್ ಏನು ತುಮಕೂರು ಜಿಲ್ಲೆಯ ಕುಣಗಲ್ ಮೂಲದ ಏನು ಕೊಟ್ಟಿಗೆಹಾರದಲ್ಲಿ ಇರ್ತಾರೆ ಇಬ್ಬರು ಕೂಡ ಕರೆದುಕೊಂಡು ಫಸ್ಟು ಪೊಲೀಸರು ಬರ್ತಾರೆ, ಸ್ಥಳಕ್ಕೆ ಬರ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಾರೆ. ಮೊದಲಿಗೆ ಏನು ಪ್ರಿಯಕರ ಡೇವಿಡ್ನ ಕರೆದುಕೊಂಡು ಪ್ರತ್ಯೇಕವಾಗಿ ಆತನ ವಿಚಾರಣೆ ಮಾಡ್ತಾರೆ. ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಆತ ಪ್ರಿಯಾಂಕಾ ಅಣತೆ ಮೇರೆಗೆ ಎಲ್ಲ ಕೆಲಸ ಕೂಡ ಮಾಡಿರ್ತಾನೆ, ಆಕೆ ಹೇಳ್ದಂಗೆ ಕೇಳಿರ್ತಾನೆ. ಅದಾದ ನಂತರ ಪ್ರಿಯಾಂಕಂಗೂ ಕೂಡ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ, ನನಗೆ ಮನೆಯಲ್ಲಿ ಉಸಿರುಗಟ್ಟ ವಾತಾವರಣ ಇತ್ತು, ಗಂಡನೊಂದಿಗೆ ನಂಗೆ ಬಾಳಕ್ಕೆ ಇಷ್ಟ ಇಲ್ಲ, ಈ ಕಾರಣಕ್ಕೋಸ್ಕರ ನಾನು ಇನ್ನೊಂದು ಮದುವೆ ಆಗೋಕ್ಕೆ ಡೇವಿಡ್ನ ಇಷ್ಟಪಟ್ಟೆ, ಇಬ್ಬರು ಸೇರಿ ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ವಿ, ಅದಕ್ಕೋಸ್ಕರ ಇವೆಲ್ಲ ನಾನು ಪ್ಲಾನ್ ಮಾಡಿದೆ ಅಂತ ವಿಚಾರಣೆ ವೇಳೆ ರಿವೀಲ್ ಆಗಿರೋಂಥದ್ದು. ತದನಂತರ ಪೊಲೀಸರು ಡೇವಿಡ್ನ ವಿಚಾರಣೆ ಮಾಡಿ ಆತನಿಗೆ ನೋಟಿಸ್ ಕೊಟ್ಟು ಮತ್ತೆ ನಾವು ಕರೆದಾಗ ಬರಬೇಕು ಅಂತ ತುಮಕೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಈತ ಪ್ರಿಯಾಂಕನಿಗೆ ಕೂಡ ಸಾಕಷ್ಟು ಪೊಲೀಸರು ಮನವೊಲಿಸ್ತಾರೆ. ನೀನೀಗ ಮಾಡಬಾರ್ದಿತ್ತು, ಯಾಕೆ ಮಾಡಿದೆ ಅಂತ ಕೇಳ್ತಾರೆ. ಆಕೆ ಹೇಳ್ತಾಳೆ ಪ್ರಿಯಾಂಕಾ, ಇಲ್ಲ ನಾನು ಬಿಲ್ಕುಲ್ ನಾನು ಗಂಡನೊಂದಿಗೆ ನನಗೆ ಬಾಳಲು ಬದುಕಲು ಇಷ್ಟ ಇಲ್ಲ, ನಾನು ಪ್ರತ್ಯೇಕವಾಗಿ ಇರ್ತೀನಿ ಅಂತ ಕೂಡ ಹೇಳ್ತಾಳೆ. ಎಷ್ಟೇ ಮನವೊಲಿಸಲು ಪ್ರಯತ್ನ ಮಾಡಿದ್ರು ಕೂಡ ಆಕೆ ನಿರಾಕರಣೆ ಮಾಡಿರೋಂಥದ್ದು. ಸದ್ಯಕ್ಕೆ ಈಗ ಆಕೆ ಹಾಸನ ಜಿಲ್ಲಾ ಏನು ಸಾಂತ್ವನ ಕೇಂದ್ರದಲ್ಲಿದ್ದಾಳೆ. ಮುಂದೆ ಆಕೆ ಗಂಡನ ಮನೆಗೆ ಹೋಗ್ತಾಳೋ ಅಥವಾ ಪ್ರಿಯಕರ ಡೇವಿಡ್ ಜೊತೆ ಹೋಗ್ತಾಳೋ ಅದು ಮುಂದಿನ ತೀರ್ಮಾನ ಆಕೆಗೆ ಬಿಟ್ಟಂತ ವಿಚಾರ. ಮಧುಸೂದನ್.